ಹಾಯ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಕ್ಕಿಂತ ನನಗೆ ಹೊರಗಡೆ ಬಂದು ಕುತ್ಕೊಳ್ಳೋದು ಒಂದು ಖುಷಿ ಆಗ್ತದೆ. ಯಾಕಂದರೆ ಅಲ್ಲಿರುವಂತಹ ಒಂದು ತಂಪಾದ ವಾತಾವರಣ ಇರ್ಬೋದು. ಈ ಚಳಿಗಾಲದಲ್ಲಿ ಉಂಟಲ್ಲ, ಒಂಥರ ಏನೋ ಮನಸ್ಸಿಗೆ ಖುಷಿ ಕೂಡ ಹೊರಗಡೆ ಬಂದು ಕುತ್ಕೊಂಡು. ಮತ್ತು ಕ್ಲೈಮೇಟ್ ಕೂಡ ಈಗ ತುಂಬ ತಂಪಾಗಿಯೂ ಇರ್ತದೆ. ಮನಸ್ಸು ಕೂಡ ಉಲ್ಲಾಸ ಆಗ್ತದೆ. ಬೆಳಿಗ್ಗೆ ಬಂದು ಚಾಪೆ ಮಡಚುವುದು ಅದೆಲ್ಲ ನಾನು ನೆಕ್ಸ್ಟ್ ಮಾಡೋದು ಕೆಲಸ. ಫಸ್ಟ್ ನಾನು ಬ್ರಷ್ ಮಾಡೋದು, ಅದಾದ ನಂತರ ನನ್ನ ಮನೆಯ ಪುಟಾಣಿಗಳನ್ನು ನಾನು ಆಟ ಆಡ್ತಾ ಬ್ರಷ್ ಮಾಡ್ತಾ ಇರ್ತೇನೆ. ಇವನನ್ನು ಕೂಡ ಮತ್ತು ಬಿಲ್ಲಿಯನ್ನು ಕೂಡ, ಆ್ಯಂಡ್ ದೆನ್ ನಮ್ಮ ಮನೆಯ ನಾಯಿ ಕೂಡ, ಕಾಲು ಕೂಡ ನನ್ನೊಟ್ಟಿಗೆ ಬೆಳಿಗ್ಗೆ ಬಂದು ಅವುಗಳು ನನ್ನ ಜೊತೆಯೇ ಇರುವುದು ಹೆಚ್ಚಾಗಿ. ಯಾಕಂದರೆ ಅವುಗಳಿಗೆ ನಾನು ತಿಂಡಿ ಹಾಕಬೇಕು. ಅದಕ್ಕೋಸ್ಕರ ಅವುಗಳು ಬೆಳಿಗ್ಗೆ ನನ್ನ ಜೊತೆ ಇರ್ತದೆ. ಇವನು ಕೂಡ ಬೆಳಿಗ್ಗೆ ಹೊತ್ತು ಜಾಸ್ತಿ ಆಟ ಆಡೋದು ನನ್ನ ಹತ್ತಿರ, ಮತ್ತು ಸಂಜೆ ಹೊತ್ತು ನಿದ್ದೆಯಲ್ಲೇ ಇರ್ತಾನೆ. ಬೆಳಿಗ್ಗೆ ಮಾತ್ರ ಎದ್ದ ತಕ್ಷಣ ಆಟ ಆಡೋದು. ಯಾಕಂದರೆ ಇವನಿಗೂ ಕೂಡ ಬಿಸ್ಕಿಟ್ ಬೀಳ್ತದೆ, ಅದಕ್ಕೋಸ್ಕರ ನನ್ನ ಜೊತೆ ಆಟ ಆಡ್ತಾ ಇರ್ತಾರೆ. ನನಗೆ ಅವುಗಳಂದರೆ ತುಂಬ ಖುಷಿ ಆಗ್ತದೆ. ಪ್ರಾಣಿಗಳಿದ್ದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಹತ್ತಿರ ಬೆಳಿಗ್ಗೆ, ಮತ್ತು ಅವುಗಳಿಂದ ಸ್ವಲ್ಪ ಸ್ಟ್ರೆಸ್ ಫ್ರೀ ಕೂಡ ಆಗ್ತದೆ. ಅದಕ್ಕೋಸ್ಕರ ಅದಾದ ನಂತರವೇ ನಾನೆಲ್ಲ ಫೇಸ್ ವಾಶ್ ಫ್ರೆಶ್ ಆದ ನಂತರ ಚಾಪೆ ಮಡಚುದು. ಅದರೊಟ್ಟಿಗೆ ಇವನು ಕೂಡ ನನ್ನೊಟ್ಟಿಗೆ ಬರ್ತಾನೆ. ಯಾಕಂದರೆ ಇವನಿಗೆ ಈಗ ತಿಂಡಿ ಹಾಕಬೇಕು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣದಿಂದ ಇಲ್ಲಿಯ ತನಕ ನನ್ನ ಹಿಂದೆ ಇರ್ತವೆ. ಅಮ್ಮ ಹಾಕುವುದಿಲ್ಲ ತಿಂಡಿ, ನಾನೇ ಹಾಕೋದು. ಮತ್ತು ಎಲ್ಲ ನಾನು ನೀಟಾಗಿ ಮಡಚಿರ್ತೇನೆ. ನಾವು ಬೆಡ್ ಇಲ್ಲ ನಮ್ಮ ಮನೆಯಲ್ಲಿ, ಸೊ ನಾನು ನೆಲದಲ್ಲಿ ಮಲಗುವುದು. ನನಗೆ ಅದೇ ಖುಷಿ ಕೊಡ್ತದೆ. ಸೊ ಬೆಳಿಗ್ಗೆ ಇವುಗಳು ನನ್ನನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ನೋಡಿ ಇವನು ಎಷ್ಟು ತಂಟೆ ಮಾಡ್ತಿದ್ದಾನೆ ಅಂದರೆ, ನನಗೆ ಅದೊಂಥರ ಖುಷಿ ಕೂಡ. ಅವುಗಳು ನನ್ನ ಜೊತೆ ಇದ್ದರೆ ಬೋರ್ ಆಗೋದಿಲ್ಲ, ನಾನು ಒಬ್ಬಳೇ ಕೂಡ ಅಲ್ವಾ. ಸೊ ಅವುಗಳು ನನ್ನ ಜೊತೆ ಇದ್ದರೆ ನನಗೆ ಖುಷಿ ಆಗ್ತದೆ ಬೆಳಿಗ್ಗೆ. ಅದಾದ ನಂತರ ನಾನು ಎಲ್ಲ ಚಾಪೆ ಎಲ್ಲ ಮಡಚಿ ಆದಮೇಲೆ ನನಗೆ ಕಸ ಗುಡಿಸೋ ಒಂದು ಅಭ್ಯಾಸ. ನನಗೆ OCD ಎಂತಂದರೆ, ನನಗೆ ಕಸ ಇರಬಾರ್ದು ಒಂದು ಸಹ. ನೆಲ ಕ್ಲೀನ್ ಇಲ್ಲ ಇದ್ರೂ ತೊಂದರೆ ಇಲ್ಲ, ಬಟ್ ನಾನು ಮಲಗುವ ಅಡಿ ಇರ್ಬೋದು, ಅಥವಾ ನಾನು ಈಗ ನಮ್ಮ ರೂಮ್ಸ್ ಎಲ್ಲ ಇರ್ಬೋದು, ಅಲ್ಲಿ ಕೂಡ ನನಗೆ ಕಸಗಳು ಇರಬಾರ್ದು. ಸೊ ಅದರಲ್ಲಿ ನಾನು ತುಂಬ ಕ್ಲೀನ್. ನಮ್ಮ ನೆಲ ಕೂಡ ನಾವು ಸಿಮೆಂಟ್ ಹಾಕಿದ್ದಲ್ಲ, ಹಾಗಾಗಿ ಸೊ ನಾನು ಅವುಗಳ ಜೊತೆ ಆಟ ಆಡ್ತಾ ನನ್ನ ಕೆಲಸ ಮಾಡ್ತಾ ಇರ್ತೇನೆ. ನನಗೆ ಖುಷಿ ಕೊಡ್ತದೆ ಕೂಡ. ಅವುಗಳು ಕೂಡ ನನ್ನ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿ ಇರ್ತವೆ, ಮತ್ತು ಅವುಗಳಿಂದ ನನಗೆ ಮನಸ್ಸು ಕೂಡ ಒಂದು ಕೆಲಸ ಮಾಡುವ ಅಂತ ಅನ್ನೋದರ ಆಗ್ತದೆ. ಅದಾದ ನಂತರ ಬಿಸ್ಕಿಟ್ಗೆ ಕಾಯ್ತಾ ಇರ್ತವೆ. ಸೊ ನಾನು ಪ್ರತಿ ಖಾಲಿ ಆದ ತಕ್ಷಣವೇ ಬಿಸ್ಕಿಟ್ ತಂದಿರ್ತೇನೆ. ಅದು ಸಹ ಮಾರಿ ಬಿಸ್ಕಿಟ್, ಬೇರೆ ಬಿಸ್ಕಿಟ್ ತಿನ್ನೋದಿಲ್ಲ. ಇವನಿಗೆ ಕೊಟ್ಟಾದ್ಮೇಲೆ ಬಿಲ್ಲಿ ಬರ್ತಾನೆ, ಬಟ್ ಇವನು ರಾತ್ರಿ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಮತ್ತು ಇವನಿಗೂ ಕೂಡ ಕೊಡ್ತೇನೆ, ಇವರು ಕೂಡ ಕಾಯ್ತಾ ಇರ್ತಾರೆ. ಸೊ ಅದಾದ ನಂತರ ನಾನು ಎಲ್ಲ ರೂಮ್ಗಳದ್ದು ಕೂಡ ಕಸ ಗುಡಿಸಿ ಕ್ಲೀನ್ ಮಾಡ್ತೇನೆ, ಒರೆಸುವುದು. ಮತ್ತು ನಾನು ಫಸ್ಟ್ ಬೆಳಿಗ್ಗೆ ನನ್ನದು ಗುಡಿಸುವುದು, ಕಸ ತೆಗೆಯುವುದು, ಹೊರಗಡೆ ಹಾಕುವುದು. ನಮ್ಮ ನಾಯಿ ಕೂಡ ಒಳಗೆ ಮಲಗಿರ್ತದೆ ರಾತ್ರಿ, ಸೊ ಹಾಗಾಗಿ ಅವನ ಚಾಪೆ ಕೂಡ ಹೊರಗೆ ಹಾಕ್ತೇನೆ ನಾನು ಬೆಳಿಗ್ಗೆ. ಯಾಕಂದರೆ ರಾತ್ರಿ ಹುಲಿಯೆಲ್ಲ ಬಂದು ನಮ್ಮ ಚಿರತೆ ಎಲ್ಲ ಬಂದು ತಗೊಂಡು ಹೋಗುವುದುಂಟು, ಹಾಗಾಗಿ ಅವನು ಒಳಗೆ ಮಲಗಿರ್ತಾನೆ. ಸೊ ಬೆಳಿಗ್ಗೆ ಕೂಡ ಅವರೊಂದು ನನ್ನ ಜೊತೆ ಆಟ ಆಡೋದಿರ್ಬೋದು, ನನ್ನ ಜೊತೆ ಬೆರೆಯುವುದಿರ್ಬೋದು, ನನಗೆ ಖುಷಿ ಆಗ್ತದೆ. ಸೊ ಅದಾದ ನಂತರ ನಾನು ಡ್ರೈ ಫ್ರೂಟ್ಸ್, ಮೊದಲು ನಾನು ಚಿಕ್ಕಂದಿರುವಾಗ ಒಂದೇ ಲಗ ತಿಂತಿದ್ದೆ, ಅದರ ಬೇರು ಕೂಡ ತೆಗೆದು. ಈಗ ಅದು ನಮ್ಮಲ್ಲಿ ಅಳಿದು ಹೋಗಿದೆ, ನಮ್ಮ ಹೂವಿನ ಗಿಡದಲ್ಲಿ ಇತ್ತು. ಸೊ ನಾನಿದು ಹೊಸತಾಗಿ, ನಿಮಗೆ ಗೊತ್ತೇ ಇದೆ, ಡ್ರೈ ಫ್ರೂಟ್ಸ್ ನಾನು ಸ್ಟಾರ್ಟ್ ಮಾಡಿ ಒಂದು 3 months ಆಯಿತು. ಈಗ ನಾನು ಕ್ಯಾಶ್ಯೂ ಮತ್ತು ಬಾದಾಮ್ ಎರಡೂ ನಾನು ನೀರಲ್ಲಿ ಹಾಕಿಡ್ತೀನಿ ರಾತ್ರಿಗೆ. ಬೆಳಿಗ್ಗೆ ಅದರ ಸಿಪ್ಪೆ ತೆಗೆದು ನಾನು ತಿಂತೇನೆ. ಇದು ನಮಗೆ ಎನರ್ಜಿ ಕೂಡ ಕೆಲಸ ಮಾಡಲಿಕ್ಕೆ. ಯಾಕಂದರೆ ನಾವು ಹಳ್ಳಿಯಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಕೆಲಸ ಇರ್ತದೆ, ಮತ್ತು ಎನರ್ಜಿ ಕೊಡ್ತದೆ. ಅದಾದ ನಂತರ ಸ್ವಲ್ಪ ಹದವಾಗಿ ಬಿಸಿ ಮಾಡಿದಂತಹ ನೀರು ಕುಡಿತೇನೆ, 1 glass ಖಾಲಿ ಹೊಟ್ಟೆಗೆ. ಡ್ರೈ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಒಂದು 1/2 hour ಆದಮೇಲೆ ನಾನು ಕುಡಿತೇನೆ. ಅದರ ಮೊದಲು ನಾನು ಏನು ತಿನ್ನುವುದಿಲ್ಲ, ಡ್ರೈ ಫ್ರೂಟ್ಸ್ ಮತ್ತು ಖಾಲಿ 1 ಲೋಟೆ ಬಿಸಿ ನೀರು, ಹದವಾಗಿರುವಂತಹ, ತುಂಬ ಬಿಸಿ ಅಲ್ಲ. ಅದು ನನಗೆ ಹೊರಗಡೆ ಕುತ್ಕೊಂಡು ತಿನ್ನೋದು ಕುಡಿಯೋದು ಅಂದರೆ ತುಂಬ ಇಷ್ಟ. ಒಳಗಡೆ ಕತ್ತಲೆಯಿಂದ ನನಗೆ ಬೆಳಕಿಗೆ ಬಂದು ತಿಂದರೆ ನಮ್ಮ ಮೇಗೆ ಕೂಡ ಹತ್ತುತ್ತದೆ, ಮತ್ತು ನಮಗೆ ಮನಸ್ಸಿಗೂ ಕೂಡ ತಿನ್ನಲಿಕ್ಕೆ, ನಮಗೆ ಹಸಿವು ಕೂಡ ಒಂದು ಮನಸ್ಸು ಕೊಡ್ತದೆ ತಿನ್ನುವ ಅಂತ. ಅದಾದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಅದು ನಿನ್ನೆ ರಾತ್ರಿ ನಾನು ಬನ್ಸ್ ಮಾಡಿಟ್ಟಿದ್ದೆ. ಮೊನ್ನೆ ಮೈದಾ ಹಿಟ್ಟು ತಂದಿತ್ತು, ಮತ್ತು
ಮತ್ತು ಬಾಳೆಹಣ್ಣು ಕೂಡ ಇತ್ತು ನಮ್ಮಲ್ಲಿ. ಹಾಗಾಗಿ ಚಹಾ ಮತ್ತು ತಿಂಡಿ ತಿಂದೆವು. ಸಾಂಬಾರಂತ ಇರಲಿಲ್ಲ, ಸೊ ಬನ್ಸನ್ನು ಹಾಗೆ ತಿಂದೆವು. ನಾನು ತಿನ್ನುವಾಗ ನನ್ನ ಸುತ್ತ ಎಲ್ಲ ಇರ್ತವೆ. ಇವತ್ತು ದೊಡ್ಡವನಿಲ್ಲ, ಬಿಲ್ಲಿ ಇಲ್ಲ, ಹಾಗಾಗಿ ಇವರಿಬ್ಬರು ಮಾತ್ರ ಇದ್ದಾರೆ. ಅವನಲ್ಲಿ ಹೋಗಿದ್ದಾನಂತಿಲ್ಲ, ಮತ್ತೆ ಬರ್ತಾನೆ ಅವನು ಲೇಟ್. ಸೊ ನಾನು ತಿನ್ನುವಾಗ ಅವುಗಳು ಬೇಕೇ, ಅವುಗಳು ಬರ್ತವೆ ಕೂಡ. ನನಗೆ ಕೂಡ ಖುಷಿ ಆಗ್ತದೆ. ನಾನು ಕಾಲು ತಿಂದರೆ ಅವನು ನನ್ನಕ್ಕಿಂತ ಜಾಸ್ತಿ ತಿಂತಾನೆ. ಮುಕ್ಕಾಲು ಭಾಗ ತಿಂಡಿ ಅವನಿಗೆ ಹೋಗ್ತದೆ, ನಾನು ಸ್ವಲ್ಪ ತಿನ್ನೋದು, ಅಷ್ಟು ತಿನ್ನೋದಿಲ್ಲ. ಸೊ ಅವನಿಗೆ ಕೂಡ ಬನ್ಸ್ ಅಂದರೆ ತುಂಬ ಇಷ್ಟ. ಅದನ್ನು ನಾನು ಅವುಗಳಿಗೆ ಹಾಕ್ತಾ ನಾನು ಕೂಡ ತಿಂತಿರ್ತೇನೆ. ಈಗ ನನ್ನ ಮನೆಯ ಹಟ್ಟಿಯಲ್ಲಿ ಹೊಸದಾಗಿ ಪುಟಾಣಿಯೊಂದಿದೆ, ಹಾಗಾಗಿ ಅದರ ಮುಖ ನೋಡದೆ ನಾನು ಹೊರಗಡೆ ಹೋಗೋದೇ ಇಲ್ಲ. ಯಾಕಂದರೆ ನನಗೆ ಕರುಗಳಂದರೆ ತುಂಬ ಇಷ್ಟ. ಅವನು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಮತ್ತು ನನಗೆ ಅವನನ್ನು ಈಗ ಮುದ್ದಾಡಿಸಿ ಅದಾದಮೇಲೆ ನನಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ದನಗಳ ಮುಖ ನೋಡಿದರೆ ಏನು ಶುದ್ಧ ಅಂತ, ಮನಸ್ಸು ಶುದ್ಧವಾಗಿಯೂ ಕೂಡ, ಮತ್ತು ದಿನ ಕೂಡ ಒಳ್ಳೆಯದು ಹೋಗ್ತಂತ ನಮ್ಮ ಸನಾತನ ಧರ್ಮದಲ್ಲಿ ಕೂಡ ಇದೆ. ಸೊ ಹಾಗಾಗಿ ನನಗೆ ಅವುಗಳಂದರೆ ತುಂಬ ಇಷ್ಟ. ನಾನು ಅವುಗಳನ್ನು ಮುದ್ದಾಡಿ ಅದಾದ ನಂತರವೇ ನಾನು ಹೋಗ್ತೇನೆ ಹೊರಗಡೆ. ಏನು ಕೆಲಸ ಮಾಡೋದಿದ್ರು ಕೂಡ ನನಗೆ ಖುಷಿ ಕೊಡ್ತದೆ ಕೂಡ. ಅವುಗಳೊಂದು ಹಟ್ಟಿಯಲ್ಲಿ ಆಟ ಆಡ್ತಾ ಇದ್ದರೆ ಚಿಕ್ಕ ಮರಿ, ಅಷ್ಟು ಖುಷಿ ಕೊಡ್ತದೆ ನಮಗೆ ಮನಸ್ಸಿಗೆ. ಅದಾದ ನಂತರ ನಾನು ಮಲ್ಲಿಗೆ ಗಿಡಕ್ಕೆ ಹೋಗೋದು ನೆಕ್ಸ್ಟ್. ಮತ್ತು ಯಾವ ಕೆಲಸವಿಲ್ಲ, ಫಸ್ಟ್ ನನಗೆ ಮಲ್ಲಿಗೆ ಕೆಲಸವೇ ಮೊದಲು. ಅದರ ಕೆಲಸ ಆದ ನಂತರವೇ, ಅದನ್ನು ಕೊಯ್ದು ಕಟ್ಟಿದ ಆದ ನಂತರವೇ ನಾನು ಎಲ್ಲ ಮನೆಯ ದಿನಚರಿಗಳನ್ನು ಸ್ಟಾರ್ಟ್ ಮಾಡೋದು. ಸೊ ಈಗ ಹೂ ಕೂಡ ಕಡಿಮೆ, ಅಷ್ಟೇನು ಹೂ ಇಲ್ಲ. ಒಂದು ಚೆಂಡು ಚಿಲ್ಲರಿ ಹಾಗೆ ಆಗ್ತಾ ಉಂಟು. ಗಿಡ ಒಳ್ಳೆದುಂಟು, ಬಟ್ ಮೊಗ್ಗುಗಳೇನು ಕಮ್ಮಿ. ಸೊ ನಿಮ್ಮಲ್ಲೂ ಈ ಥರ ಯಾರಾದರೂ ದಿನಚರಿ ಮಾಡ್ತಿದ್ರೆ ಖಂಡಿತವಾಗಿ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಇನ್ನಷ್ಟು ಹೊಸ ವಿಚಾರದೊಟ್ಟಿಗೆ, ಹೊಸ ವಿಷಯಗಳೊಟ್ಟಿಗೆ, ಹೊಸ ಅನುಭವಗಳೊಟ್ಟಿಗೆ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.